ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕುಂಭರಾಶಿಯವರಿಗೆ ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ಇವರ ಆರೋಗ್ಯ ಹೇಗಿರಲಿದೆ, ವಿದ್ಯಾಭ್ಯಾಸ, ಲವ್ ಲೈಫ್ ಹಾಗೂ ಮ್ಯಾರಿಡ್ ಲೈಫ್, ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಕುಂಭರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್ ಹೇಗಿದೆ ಅಂತ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ ಕುಟುಂಬ ಸ್ಥಾನದಲ್ಲಿ, ಸೂರ್ಯಗ್ರಹ ಹಾಗೂ ಮಂಗಳ ಗ್ರಹದ ಜೊತೆ ಸ್ಥಿತವಾಗಿದೆ. ತೃತೀಯ ಭಾವದಲ್ಲಿ ಶುಕ್ರ ಗ್ರಹ, ಪಂಚಮ ಭಾವದಲ್ಲಿ ಗುರುಗ್ರಹ, ಸಪ್ತಮ ಭಾವದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ಮೊದಲಿಗೆ ಈ 90 ದಿನಗಳಲ್ಲಿ ಕುಂಭರಾಶಿಯವರ ಆರೋಗ್ಯ ಹೇಗಿರಲಿದೆ ಎಂದು ನೋಡೋಣ. ನಿಮ್ಮ ಮೊದಲ ಭಾವದಲ್ಲಿ ರಾಹುಗ್ರಹವಿರುವುದರಿಂದ ನಿಮಗೆ ಭ್ರಮೆ, ಆತಂಕ, ಊಹಾತ್ಮಕ ಭಯದಲ್ಲಿರುತ್ತೀರಾ. ಓವರ್ ಥಿಂಕ್ ಮಾಡುತ್ತೀರಾ. ನೆಗೆಟಿವ್ ಆಲೋಚನೆಗಳು ಬರುತ್ತವೆ. ಆದರೂ ರಾಹುಗ್ರಹದ ಜೊತೆ ಬುಧ ಗ್ರಹ ಸ್ಥಿತವಾಗಿರುವುದರಿಂದ ಬಹಳ ಶಾರ್ಪ್ ಆಗಿ, ಕ್ವಿಕ್ ಆಗಿ ಯೋಚಿಸುತ್ತೀರಾ. ನಿಮ್ಮ ಮೈಂಡ್ ಡೈವರ್ಟ್ ಆಗುತ್ತದೆ, ಕನ್ಫ್ಯೂಷನ್ಗಳಿರುತ್ತವೆ. ಮಾನಸಿಕವಾಗಿ ಹೆಚ್ಚು ಆಲೋಚಿಸುತ್ತೀರಾ. ಒಂದೇ ವಿಷಯವನ್ನು ಹಿಡಿದುಕೊಂಡು ನೆಗೆಟಿವ್ ಆಗಿ ಯೋಚಿಸುವುದನ್ನು ಬಿಡಿ. ಇಲ್ಲದಿದ್ದರೆ ತಲೆನೋವು, ಮೈಗ್ರೇನ್ಗಳಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಶನಿಗ್ರಹದ ಸಾಡೆಸಾತಿಯ ಪ್ರಭಾವ ಕಡಿಮೆಯಾಗುತ್ತಿದೆ. ಆದರೂ ಸಹ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹ ನೆಗೆಟಿವ್ ಆಗಿ ಪ್ಲೇಸ್ಮೆಂಟ್ ಆಗಿದ್ದರೆ ಹಲ್ಲಿನ ಸಮಸ್ಯೆ, ಕಾಲು ನೋವು, ಮೂಳೆಗಳಲ್ಲಿ ಸವೆತ, ಗಂಟಲಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳಿರುತ್ತವೆ. ನೀವು ಟ್ರಾವೆಲ್ ಮಾಡುವಾಗ ಆರೋಗ್ಯಕರ ಆಹಾರವನ್ನು ಸೇವಿಸಿ. ಕುಂಭರಾಶಿಯವರ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ. ವಿದ್ಯಾಭ್ಯಾಸವನ್ನು ಪಂಚಮ ಭಾವದಿಂದ ವಿಶ್ಲೇಷಣೆ ಮಾಡಬೇಕು. ನಿಮ್ಮ ಪಂಚಮಾಧಿಪತಿ ಬುಧ ಗ್ರಹ ಮೊದಲನೇ ಭಾವದಲ್ಲಿದೆ. ಮೇ 15ಕ್ಕೆ ಬುಧ ಗ್ರಹ ವೃಷಭ ರಾಶಿಗೆ ಪ್ರವೇಶಿಸಲಿದೆ. ನೀವು ಎಜುಕೇಷನ್ ರಿಲೇಟೆಡ್ ಮೇಜರ್ ಡಿಸಿಷನ್ ತಗೊಳ್ಬೇಕು ಅಂದುಕೊಂಡಿದ್ದರೆ ಮೇ 15ರ ನಂತರ ತೆಗೆದುಕೊಳ್ಳಿ. ಜೂನ್ ತಿಂಗಳಲ್ಲಿ ಬುಧ ಗ್ರಹ ತನ್ನ ಸ್ವಂತ ಮನೆಯಲ್ಲಿ ಗೋಚಾರ ಮಾಡಿದಾಗ ನಿಮಗೆ ಎಕ್ಸಾಮ್ಸ್ ಇದ್ದರೆ ಮೇ 15ರ ನಂತರ ನಿಮ್ಮ ರಿಸಲ್ಟ್ ಬಂದರೆ ಎಕ್ಸಲೆಂಟ್ ಆಗಿರುತ್ತದೆ. ತುಂಬ ಗಮನವಿಟ್ಟು ಬಹಳ ಏಕಾಗ್ರತೆಯಿಂದ ಓದುತ್ತೀರಾ. ಕುಂಭರಾಶಿ ವಿದ್ಯಾರ್ಥಿಗಳು. ಕುಂಭರಾಶಿಯವರ ಲವ್ ಲೈಫ್ ಬಗ್ಗೆ ನೋಡೋಣ. ನಿಮ್ಮ ಪಂಚಮಾಧಿಪತಿ ಬುಧ ಗ್ರಹ ನಿಮ್ಮ ರಾಶಿಯಲ್ಲಿ ರಾಹುಗ್ರಹದ ಜೊತೆ ಸ್ಥಿತವಾಗಿದೆ. ನಿಮ್ಮ 2ನೇ ಭಾವದಲ್ಲಿ ಶನಿಗ್ರಹ ಹಾಗೂ ಮಂಗಳ ಗ್ರಹ, ಸೂರ್ಯ ಗ್ರಹಗಳಿರುವುದರಿಂದ ನಿಮ್ಮ ಮಾತಿನಲ್ಲಿ ಕಂಟ್ರೋಲ್ ಇಲ್ಲದೆ ಮಾತನಾಡುತ್ತೀರಾ. ನಿಮ್ಮ ಲವ್ ಲೈಫಲ್ಲಿ ಅನುಮಾನ ಪಡುತ್ತೀರಾ. ಈ ಅನುಮಾನ, ಅನಾವಶ್ಯಕ ಮಾತುಗಳಿಂದ ಈ 60 ದಿನಗಳಲ್ಲಿ ನಿಮ್ಮ ಲವ್ ಲೈಫಲ್ಲಿ ಸಮಸ್ಯೆ ಆಗುವುದು, ಜಗಳವಾಗುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಯೋಚಿಸಿ ಮಾತನಾಡಬೇಕು. ಕುಂಭರಾಶಿಯವರ ಮ್ಯಾರಿಡ್ ಲೈಫ್ ಬಗ್ಗೆ ನೋಡೋಣ. ನಿಮ್ಮ ಸಪ್ತಮ ಭಾವದಲ್ಲಿ ಕೇತು ಗ್ರಹವಿದೆ. ಕೇತು ಗ್ರಹ ಎಂದರೆ ಅತೃಪ್ತ ಪ್ಲಾನೆಟ್, ಡಿಟ್ಯಾಚ್ಮೆಂಟ್ ಪ್ಲಾನೆಟ್. ನಿಮ್ಮ ವೈವಾಹಿಕ ಜೀವನದಲ್ಲಿ ಅಸಂತುಷ್ಟಿ ಇದ್ದೇ ಇರುತ್ತದೆ. ಡಿಸೆಂಬರ್ ತಿಂಗಳವರೆಗೂ ನಿಮ್ಮ 7ನೇ ಭಾವದಲ್ಲಿ ಕೇತು ಗ್ರಹ ಸ್ಥಿತವಾಗಿರುತ್ತದೆ. ನಿಮ್ಮ ಸಪ್ತಮಾಧಿಪತಿ ಸೂರ್ಯ ಗ್ರಹ ದ್ವಿತೀಯ ಭಾವದಲ್ಲಿದೆ. ಏಪ್ರಿಲ್ 14ಕ್ಕೆ ಸೂರ್ಯ ಗ್ರಹ ನಿಮ್ಮ 3ನೇ ಭಾವಕ್ಕೆ ಗೋಚಾರ ಮಾಡುತ್ತದೆ. ನಿಮ್ಮ ಜೀವನ ಸಂಗಾತಿಯ ಜೊತೆ ಟ್ರಿಪ್ ಹೋಗಲು ಪ್ಲಾನ್ ಮಾಡುತ್ತೀರಾ. ಭೂಮಿ, ಸೈಟ್ ಖರೀದಿ ಮಾಡುವ ಬಗ್ಗೆ ಯೋಚಿಸುತ್ತೀರಾ. ಮೇ 15ರಿಂದ ಜೂನ್ ತಿಂಗಳಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಕರಿಯರ್ ಲೈಫಲ್ಲಿ ಹೆಚ್ಚು ಸಕ್ಸಸ್ ಸಿಗಲಿದೆ. ಅವರಿಗೆ ಪ್ರಮೋಷನ್ ಆಗಬಹುದು, ಸ್ಯಾಲರಿ ಇನ್ಕ್ರೀಸ್ ಆಗುವಂತಹ ಸಾಧ್ಯತೆಗಳಿವೆ. ಮ್ಯಾರಿಡ್ ಲೈಫ್ 60 to 70% ಚೆನ್ನಾಗಿರಲಿದೆ. ಕುಂಭರಾಶಿಯವರ ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ನಿಮ್ಮ ಭಾಗ್ಯಾಧಿಪತಿ ಶುಕ್ರ ಗ್ರಹ 3ನೇ ಭಾವದಲ್ಲಿದೆ. ಏಪ್ರಿಲ್ 19ರಿಂದ ಮೇ 14ರವರೆಗೂ ಶುಕ್ರ ಗ್ರಹ 4ನೇ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ಅದೃಷ್ಟ ಬಹಳ ಚೆನ್ನಾಗಿರುತ್ತದೆ. ಈ ಟೈಮಲ್ಲಿ ನೀವು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಬಹುದು. ಗೋಲ್ಡ್, ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವುದರಿಂದ ಹೆಚ್ಚು ಲಾಭವನ್ನು ನೋಡುತ್ತೀರಾ. ಶುಕ್ರ ಗ್ರಹ ತನ್ನ ಸ್ವಂತ ಮನೆಯಾದಂತಹ ವೃಷಭ ರಾಶಿಯಲ್ಲಿ ಗೋಚಾರ ಮಾಡಿದಾಗ ಕುಂಭರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಮೇ 14ರಿಂದ ಜೂನ್ 8ಕ್ಕೆ ಶುಕ್ರ ಗ್ರಹ ನಿಮ್ಮ 5ನೇ ಭಾವದಲ್ಲಿ ಗೋಚಾರ ಮಾಡಿದಾಗಲೂ ಗುಡ್ ಟೈಮ್. ಬಟ್ ಜೂನ್ 8ರ ನಂತರ ಶುಕ್ರ ಗ್ರಹ ನಿಮ್ಮ 6ನೇ ಭಾವವಾದಂತಹ ಕರ್ಕಾಟಕ ರಾಶಿಯಲ್ಲಿ ಗೋಚಾರ ಮಾಡಿದಾಗ ತುಂಬ ಎಚ್ಚರಿಕೆಯಿಂದ ಇರಿ. ಜೂನ್ 8ರವರೆಗೂ ಗುಡ್ ಟೈಮ್.
ಜೂನ್ 8ರ ನಂತರ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಬಿಗ್ ಡಿಸಿಷನ್ ತೆಗೆದುಕೊಳ್ಳಬೇಡಿ. ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ನಿಮ್ಮ ದಶಮಾಧಿಪತಿ ಮಂಗಳ ಗ್ರಹ ದ್ವಿತೀಯ ಭಾವದಲ್ಲಿದೆ. ಮೇ 11ರಿಂದ ಜೂನ್ 21ರವರೆಗೂ ಮಂಗಳ ಗ್ರಹ ತನ್ನ ಸ್ವಂತ ಮನೆಯಾದಂತಹ ಮೇಷರಾಶಿಯನ್ನು ಪ್ರವೇಶಿಸಿದಾಗ ಇದು ನಿಮಗೆ ಅತ್ಯುತ್ತಮ ಸಮಯ. ಇದು ನಿಮಗೆ ಗುಡ್ ಟೈಮ್. ಈ ಟೈಮಲ್ಲಿ ನಿಮ್ಮ ಪರಾಕ್ರಮ ಹೆಚ್ಚಾಗಲಿದೆ. ಧೈರ್ಯ, ಸಾಹಸ, ಕಮ್ಯುನಿಕೇಷನ್ ಸ್ಕಿಲ್ಸ್ ಹೆಚ್ಚಾಗಲಿದೆ. ಕೋಡಿಂಗ್ ಮಾಡುವವರು, ಟೆಕ್ನಿಕಲ್ ಜಾಬ್ ಮಾಡುತ್ತಿರುವವರು, ಇಂಜಿನಿಯರ್, ಡಾಕ್ಟರ್, ಸರ್ಜನ್, ಆನ್ಲೈನಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. ಬಹಳ ಎನರ್ಜಿಟಿಕ್ ಆಗಿರುತ್ತೀರಾ. ತುಂಬ ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡುತ್ತೀರಾ. ಜೂನ್ 21ಕ್ಕೆ ಮಂಗಳ ಗ್ರಹ ನಿಮ್ಮ 4ನೇ ಭಾವದಲ್ಲಿ ಗೋಚಾರ ಮಾಡಿದಾಗ ಭೂಮಿಗೆ ಸಂಬಂಧಿಸಿದಂತೆ ಲಾಭ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಾಭದ ತಿಂಗಳು. ಮೇ 11ರಿಂದ ಜೂನ್ 21ರವರೆಗೂ ಎಕ್ಸಲೆಂಟ್ ಟೈಮ್ ಆಗಿರುತ್ತದೆ. ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಗಳಿಸಲು ಶನಿ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸಿ. ಪ್ರತಿ ಮಂಗಳವಾರ ಹಾಗೂ ಶನಿವಾರ ತಪ್ಪದೆ ಹನುಮಾನ್ ಚಾಲೀಸವನ್ನು ಪಠಿಸಿ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.